ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ಭೌಗೋಳಿಕ ಅನ್ವರ್ಥನಾಮಗಳ ಬಗ್ಗೆ 20 ಕ್ವಶನ್ಗಳನ್ನು ನೋಡೋಣ. ನಿಮಗೆ ಎಷ್ಟು ಉತ್ತರಗಳು ಬರ್ತವೆ ಅಷ್ಟನ್ನು ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 1, ಪಂಚ ನದಿಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಗುಜರಾತ್. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜಾಬ್. ಕ್ವಶನ್ ನಂಬರ್ 2, ಭಾರತದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಅಸ್ಸಾಂ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ಕ್ವಶನ್ ನಂಬರ್ 3, ಸಪ್ತದ್ವೀಪಗಳ ನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮುಂಬೈ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ. ಕ್ವಶನ್ ನಂಬರ್ 4, ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಸೂರತ್. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಬಿ ಜೈಪುರ್. ಕ್ವಶನ್ ನಂಬರ್ 5, ದೇವರ ನಾಡು ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಕೇರಳ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಕ್ವಶನ್ ನಂಬರ್ 6, ಅರಮನೆಗಳ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಉದಯಪುರ, ಆಪ್ಷನ್ ಡಿ ಬೆಂಗಳೂರು. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲ್ಕತ್ತಾ. ಕ್ವಶನ್ ನಂಬರ್ 7, ಸರೋವರಗಳ ನಗರ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಉದಯಪುರ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಸೂರತ್. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ಉದಯಪುರ. ಕ್ವಶನ್ ನಂಬರ್ 8, ಭಾರತದ ಚಹಾದ ನಾಡು ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಮಹಾರಾಷ್ಟ್ರ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ. ಕ್ವಶನ್ ನಂಬರ್ 9, ಗಾರ್ಡನ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಅಸ್ಸಾಂ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಕ್ವಶನ್ ನಂಬರ್ 10, ಸಿಲಿಕಾನ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ಕೋಲ್ಕತ್ತಾ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು.
ಕ್ವಶನ್ ನಂಬರ್ 11 ಭಾರತದ ಧಾನ್ಯಗಳ ಕಣಜ ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ರಾಜಸ್ಥಾನ್. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್. ಕ್ವಶನ್ ನಂಬರ್ 12 ಸೇಬುಗಳ ನಾಡು ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಕ್ವಶನ್ ನಂಬರ್ 13 ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ಡಿ ಗೋವಾ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ್. ಕ್ವಶನ್ ನಂಬರ್ 14 ವೈಟ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ಉದಯಪುರ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಬೆಂಗಳೂರು. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಬಿ ಉದಯಪುರ. ಕ್ವಶನ್ ನಂಬರ್ 15 ಆರೆಂಜ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ನಾಗ್ಪುರ್, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಬೆಂಗಳೂರು. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ನಾಗ್ಪುರ್. ಕ್ವಶನ್ ನಂಬರ್ 16 ಎಲೆಕ್ಟ್ರಾನಿಕ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಪುಣೆ, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮುಂಬೈ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಕ್ವಶನ್ ನಂಬರ್ 17 ಸಾಂಬಾರ್ಗಳ ನಾಡು ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗೋವಾ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಕ್ವಶನ್ ನಂಬರ್ 18 ಅಸ್ಸಾಂ ಕಣ್ಣೀರು ಎಂದು ಯಾವ ನದಿಗೆ ಕರೆಯುತ್ತಾರೆ? ಆಪ್ಷನ್ ಎ ಸರಸ್ವತಿ, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಕಾವೇರಿ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಪುತ್ರ. ಕ್ವಶನ್ ನಂಬರ್ 19 ಬಿಹಾರದ ಕಣ್ಣೀರು ಎಂದು ಯಾವ ನದಿಗೆ ಕರೆಯುತ್ತಾರೆ? ಆಪ್ಷನ್ ಎ ಯಮುನಾ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಕೋಸಿ, ಆಪ್ಷನ್ ಡಿ ಕೃಷ್ಣ. 8, 7, 6, 5, 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಸಿ. ಕ್ವಶನ್ ನಂಬರ್ 20 ಬಂಗಾಳದ ಕಣ್ಣೀರು ಎಂದು ಯಾವ ನದಿಗೆ ಕರೆಯುತ್ತಾರೆ? ಆಪ್ಷನ್ ಎ ಬ್ರಹ್ಮಪುತ್ರ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಸರಸ್ವತಿ, ಆಪ್ಷನ್ ಡಿ ದಾಮೋದರ. 8, 7, 6, 5, 4, 3, 2, 1.
ಸರಿಯಾದ ಉತ್ತರ ಆಪ್ಷನ್ ಡಿ ದಾಮೋದರ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಆದಷ್ಟು ಬೇಗ ಶೇರ್ ಮಾಡಿ.